ಇವತ್ತಿನ ನಮ್ಮ ಪಯಣದಲ್ಲಿ ನಾವು ರಾಮೇಶ್ವರಂ ಕಡೆ ಹೋಗ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಅಥನಗುಡಿ ಪ್ಯಾಲೇಸ್ ಇಂದ ಶುರು ಮಾಡಿ ರಾಮೇಶ್ವರಂ ದೇವಸ್ಥಾನ, ಧನುಷ್ಕೋಡಿ ಮತ್ತು ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಮೆಮೋರಿಯಲ್ ವರೆಗಿನ ನನ್ನ ಪಯಣ ಪೂರ್ಣವಾಗಿ ತೋರಿಸ್ತೇನೆ. ನಂಗೆ ತಿರುಚಿಯಿಂದ ರಾಮೇಶ್ವರಂ ಹೋಗಬೇಕಾದಾಗ ಇಲ್ಲಿ ಕರೈಕುಡಿ ಅಂತ ಒಂದು ಸಿಟಿ ಹತ್ರ ಹಲವು ದೊಡ್ಡ ದೊಡ್ಡ ಮ್ಯಾನ್ಷನ್ಸ್ಗಳು ಕಾಣಿಸ್ತು. ಒಂಥರ ನಿಮಗೆ ನಾರ್ತ್ ಇಂಡಿಯಲ್ಲಿ ಹವೇಲಿಗಳಿದಾವಲ್ಲ ಹಂಗೆ. ಸೊ ಇದು ನಾನೀಗ ಅಥನಗುಡಿ ಪ್ಯಾಲೇಸ್ ಅಂತ ಅಲ್ಲಿದ್ದೀನಿ. ಸೊ ಬನ್ನಿ ಇನ್ನು ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗನ. ಕರೈಕುಡಿಯ ಹೃದಯದಲ್ಲಿ ನಿಂತಿರುವ ಅಥನಗುಡಿ ಪ್ಯಾಲೇಸ್ ಕಾಲವೇ ಇಲ್ಲಿ ನಿಂತಂಗೆ ಕಾಣುತ್ತಾ ಇದೆ. ಹೊರಗಿನಿಂದ ಅದ್ಭುತವಾದ ಈ ಅರಮನೆಗೆ ಕಾಲಿಟ್ಟಾಗ ಆ ಕ್ಷಣದಲ್ಲೇ ಒಂದು ಹೊಸ ಲೋಕಕ್ಕೆ ಹೋದಾಗ ಅನ್ಸುತ್ತೆ. ಅಂಗಳದ ಮಧ್ಯ ಬೆಳಕು ಚೆಲ್ಲಿ ಕೊಂಗಳಿಸುವ ಪಿತ್ತಳದ ಸ್ತಂಭಗಳು, ಮಿನುಗುವ ಅಥನಗುಡಿ ಟೈಲ್ಸ್ಗಳ ನೆಲ, ಕೈಯಿಂದ ಕೆತ್ತಿದ ಬಾಗಿಲುಗಳು ಮತ್ತು ಕನ್ನಡಿ, ಹಳೆಯ ಮರದ ಸ್ಮೆಲ್ ಎಲ್ಲವೂ ಈ ಅರಮನೆಯಲ್ಲಿ ಜೀವಂತವಾಗಿದೆ. ಅಥನಗುಡಿ ಪ್ಯಾಲೇಸ್ ಕಲೆ, ಸಂಪ್ರದಾಯ ಮತ್ತು ವೈಭವದ ಅಮರ ಸಂಕೇತ. ಈ ಊರಿನಲ್ಲಿ ಹಲವು ಕಡೆ ಈ ತರ ಮ್ಯಾನ್ಷನ್ಸ್ ನಿಮ್ಗೆ ನೋಡ್ಬೋದು. ಕೆಲವು ಮ್ಯಾನ್ಷನ್ಸ್ ಅನ್ನ ಹೆರಿಟೇಜ್ ಹೋಟೆಲ್ಸ್ ಆಗಿ ಕನ್ವರ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ನೀವು ಸ್ಟೇ ಕೂಡ ಮಾಡ್ಬೋದು. ಪ್ಯಾಲೇಸ್ ಹತ್ರ ನಾನು ನೋಡಿದ್ದು ಅಥನಗುಡಿ ಹ್ಯಾಂಡ್ ಮೇಡ್ ಟೈಲ್ಸ್ ಮಾಡ್ತಾ ಇದ್ರು ಕೆಲವರು. ಅವರು ಹಾಗೇನೆ ಹ್ಯಾಟ್ ಇಂದ ರಂಗಿನ ಸಿಮೆಂಟ್ ಮಿಕ್ಸ್ ಹಾಕಿ ಡಿಸೈನ್ಸ್ ಮಾಡೋದು ತುಂಬಾನೇ ಎಸ್ಥೆಟಿಕ್ ಪ್ರಾಸೆಸ್. ನಿಮಗೆ ಚೆಟಿನಾಡ್ ವಿಸಿಟ್ ಮಾಡಿದ್ರೆ ಈ ಟೈಲ್ಸ್ ಮೇಕಿಂಗ್ ಅನ್ನ ನೋಡಕ್ ಮಿಸ್ ಮಾಡಲೇಬೇಡಿ. ಕರೈಕುಡಿಯ ಹೋಟೆಲ್ ಅನ್ನಪೂರ್ಣದಲ್ಲಿ ನನ್ನ ಮಧ್ಯಾಹ್ನದ ಊಟ ನಂತರ ನನ್ನ ಮುಂದಿನ ಪಯಣ ರಾಮೇಶ್ವರಂ ಕಡೆಗೆ. ದಾರಿ ಬಹಳ ಚೆನ್ನಾಗಿದೆ. ದೂರದಲ್ಲಿ ಸಮುದ್ರ ಕೂಡ ಕಾಣಿಸ್ತಾ ಇದೆ. ಈಗ ನಾನು ಪಾಮನ್ ಬ್ರಿಡ್ಜ್ ನಲ್ಲಿದ್ದೀನಿ. ರಾಮೇಶ್ವರಂ ಐಲ್ಯಾಂಡ್ ಅನ್ನ ಮೇನ್ಲ್ಯಾಂಡ್ ಇಂಡಿಯಾಗೆ ಕನೆಕ್ಟ್ ಮಾಡೋದಿದು. ಸೊ ಇವಾಗ ನಾವು ಪಾಂಬನ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳನೇ ವಂಡರ್ಫುಲ್ ವ್ಯೂ ಇಲ್ಲಿಂದ. ನಿಮಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಎರಡು ಕಡೆಯಿಂದನೂ ಬೀಚ್ ಕಾಣಿಸುತ್ತೆ, ಎರಡು ಸೈಡಿಂದನೂ. ಸೊ ಕೆಳಗೆ ನಾವು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಆ ಕಡೆ ರೈಲ್ವೆ ಬ್ರಿಡ್ಜ್ ಇದೆ ಮುಂದೆ. 1897ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ 1914ರಲ್ಲಿ ಇದು ಓಪನ್ ಆಯಿತು. ಭಾರತದ ಮೊದಲ ಸಿ ಬ್ರಿಡ್ಜ್ ಇದು. ನಾವು ಡ್ರೈವ್ ಮಾಡ್ತಾ ಇದ್ದಾಗ ಕೆಳಗಡೆ ಬ್ಲೂ ಸಿ ಮತ್ತು ಪಕ್ಕದ ರೈಲ್ವೆ ಬ್ರಿಡ್ಜ್ ನೋಡೋಕ್ಕೆ ಬಹಳನೇ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಯಾವಾಗ ಟ್ರೈನ್ ಕ್ರಾಸ್ ಆಗುತ್ತೋ ಅದು ಸ್ಪೆಕ್ಟಕಲ್ ಥರ ಕಾಣಿಸುತ್ತೆ. ಸೊ ಪಾಂಬನ್ ಬ್ರಿಡ್ಜ್ನಲ್ಲಿ ವಂಡರ್ಫುಲ್ ಸಿ ವ್ಯೂ ನೋಡಿ ನಾನು ನೋಡಿದ ರಾಮೇಶ್ವರಂ ಅಲ್ಲಿ ಮೊದಲ ಜಾಗ ವಿಲ್ಲೋಂಡಿ ತೀರ್ಥಂ. ಇಲ್ಲಿ ಶ್ರೀರಾಮ ಸೀತೆಗೆ ತಾಜಾ ನೀರು ತರಲು ಬಾಣ ಹಾಕಿದ ಜಾಗ ಅಂತ ನಂಬಿಕೆ ಇದೆ. ಇಲ್ಲಿ ಸಮುದ್ರ ಮಧ್ಯ ಇರುವ ಬಾವಿ, ಒಂದು ಫ್ರೆಶ್ ವಾಟರ್ ಟೇಸ್ಟ್ ಮಾಡಬಹುದು. ಇಲ್ಲಿ ಕಾಣಿಸುವ ನಿಶ್ಶಬ್ದ ಅಲೆಗಳು, ಈ ಪರಿಸರ ಒಂದು ಪವಿತ್ರವಾದ ಅನುಭವ. ಇದು ನೋಡಾದ್ಮೇಲೆ ನಾನು ಲಕ್ಷ್ಮಣ ಕುಂಡ ಕಡೆ ಹೋದೆ. ಇದು ರಾಮೇಶ್ವರಂ ಹತ್ರ ಇದೆ. ಮೊದಲಿಗೆ ಪಂಚಮುಖಿ ಹನುಮಾನ್ ಮಂದಿರ ನೋಡಾದ್ಮೇಲೆ ಇಲ್ಲಿಗೆ ಬಂದೆ. ಸೊ ಅಲ್ಲಿ ಒಳಗಡೆ ವಿಡಿಯೋಗ್ರಫಿ ಅಲೌಡ್ ಇರಲಿಲ್ಲ. ಬಟ್ ಇದನ್ನು ನೀವು ಡೆಫಿನೆಟ್ಲಿ ವಿಸಿಟ್ ಮಾಡಿ. ರಾಮಾಯಣದ ಪ್ರಕಾರ ಲಕ್ಷ್ಮಣರೇ ಈ ತೀರ್ಥವನ್ನು ಸೃಷ್ಟಿಸಿದ್ದು ಅಂತ ನಂಬಿಕೆ. ಒಂದು ದೊಡ್ಡ ಸುಂದರ ಕೆರೆ ನಾವಿಲ್ಲಿ ನೋಡ್ಬೋದು. ಈ ಸ್ಥಳಕ್ಕೆ ನಿಜವಾಗ್ಲೂ ದೈವ ಸ್ಪರ್ಶ ಹೊಂದಿದೆ ಅನ್ಸುತ್ತೆ. ಸೊ ದಾರಿಯ ಪ್ರತಿಯೊಂದು ಸ್ಥಳವು ರಾಮಾಯಣದ ಕಥೆಯನ್ನು ಜೀವಂತವಾಗಿ ಹೇಳುವಂತನ್ಸುತ್ತೆ. ಈಗ ನಾನು ಇಲ್ಲಿರುವ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಭಾರತದ 12 ಜ್ಯೋತಿರ್ಲಿಂಗದಲ್ಲಿ ಒಂದು. ದೇವಸ್ಥಾನದ 1200 ಮೀಟರ್ ಉದ್ದದ ಕಾರಿಡಾರ್ ವರ್ಲ್ಡ್ ಫೇಮಸ್. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ 100 ಪಿಲ್ಲರ್ಸ್ಗಳಿದೆ. ಪ್ರತಿ ಒಂದು ಶಿಲ್ಪಕಲೆಗೆ ಉದಾಹರಣೆ. ಬೆಳಗ್ಗೆ 5ರಿಂದ 6 ಗಂಟೆ ಮಧ್ಯ ಸ್ಫಟಿಕಲಿಂಗ ದರ್ಶನಗಳಿದ್ದಾವೆ. ಸೊ ನೀವು ಇಲ್ಲಿ ಬಂದಾಗ ಅದನ್ನು ಡೆಫಿನೆಟ್ಲಿ ಪ್ಲಾನ್ ಮಾಡಿ. ಸೊ ಸಮುದ್ರ ಸ್ನಾನ ಮಾಡಿ ಆಮೇಲೆ
ಇಲ್ಲಿ 22 ತೀರ್ಥ ಕುಂಡಗಳಿದ್ದಾವೆ. ಸೊ ಅಲ್ಲಿ ನೀವು ಸ್ನಾನ ಮಾಡಿದರೆ ಮನಸ್ಸು ಮತ್ತು ಶರೀರಕ್ಕೆ ಶುದ್ಧಿ ಅಂತ ನಂಬಿಕೆ ಇದೆ. ಒಳಗಡೆ ಕ್ಯಾಮರಾ ರಿಸ್ಟ್ರಿಕ್ಷನ್ಸ್ ಇದೆ, ಸೊ ನಂಗೆ ಹೆಚ್ಚು ಫುಟೇಜ್ ತೆಗಿಲಿಕ್ಕಾಗಲಿಲ್ಲ. ಇಲ್ಲಿ ಬಂದಾಗ ಡೆಫಿನೆಟ್ಲಿ ನೀವು ಗೈಡ್ ತಗೊಳ್ಳಿ, ದರ್ಶನಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದು ಆಲ್ಮೋಸ್ಟ್ ರಾಮೇಶ್ವರಂ ಇಂದ 18ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ರೋಡ್ ಟ್ರಿಪ್ ಮಾಡಕ್ ಬಹಳನೇ ಸ್ಪೆಷಲ್. ಒಂದ್ ಕಡೆ ಬೇ ಆಫ್ ಬೆಂಗಾಲ್, ಇನ್ನೊಂದ್ ಕಡೆ ನಿಮಗೆ ಇಂಡಿಯನ್ ಓಷನ್ ಮಧ್ಯದಲ್ಲಿ ಹೋಗೋ ಈ ಜರ್ನಿ ಬಹಳನೇ ಚೆನ್ನಾಗಿದೆ. ನಾವು ಇವಾಗ ಧನುಷ್ಕೋಡಿಯಲ್ಲಿದ್ದೀವಿ. ಇಲ್ಲಿ ನಾವು ಪ್ರಾಕೃತಿಕ ಹಾಗೂ ಪೌರಾಣಿಕ ಸಂಗಮವನ್ನು ನೋಡ್ಬೋದು. ರಾಮ ಸೇತು ಕೂಡ ಇಲ್ಲಿಂದನೇ ಪ್ರಾರಂಭವಾಗಿದ್ದಂಥ ನಂಬಿಕೆ ಇದೆ. ಧನುಷ್ಕೋಡಿಯ ಈ ಸಮುದ್ರ ತೀರದಿಂದ ಶ್ರೀಲಂಕಾ ಕೇವಲ 18ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಸೊ ನಿಮಗೆ ಈ ವಿಸಿಬಿಲಿಟಿ ಚೆನ್ನಾಗಿದ್ರೆ ದೂರದಲ್ಲಿರೋ ಶ್ರೀಲಂಕನ್ ಐಲ್ಯಾಂಡ್ಸ್ ಕೆಲವುದು ನೋಡ್ಬೋದು ಅಂತ ಹೇಳ್ತಾರೆ. ಇಲ್ಲಿ ಸಮುದ್ರದ ಬಣ್ಣ ಬಹಳನೇ ಫುಲ್ ಬ್ಲೂಯಿಶ್ ಆಗಿದೆ. ಬಹಳನೇ ಸ್ವಚ್ಛವಾದ ಗಾಳಿ ಮತ್ತು ಅಲೆಗಳು ನೋಡೋಕ್ಕೆ ಬಹಳನೇ ಚೆನ್ನಾಗಿದೆ. ಒಂಥರ ಸೂತಿಂಗ್ ಸೌಂಡ್. ಒಂದು ಕಡೆ ಶಾಂತವಾದ ಸಮುದ್ರ, ಇನ್ನೊಂದು ಕಡೆ ಅಲೆಯ ಗರ್ಜನೆ. ಪ್ರಕೃತಿಯ 2 ಮುಖ ನಾವಿಲ್ಲಿ ನೋಡ್ಬೋದು. ಸಾವಿರದ 1964ರ ಭಯಂಕರ ಸೈಕ್ಲಾನ್ನಲ್ಲಿ ಈ ಪೂರ ಪ್ರದೇಶ ನಾಶವಾಗಿತ್ತು. ಇಲ್ಲಿರೋ ರೈಲ್ವೆ ಸ್ಟೇಷನ್, ಮನೆಗಳು, ಮಾರ್ಕೆಟ್ಟು ಸೈಕ್ಲಾನಿಂದ ನಾಶವಾಯಿತು. ಸೊ ಇಲ್ಲಿಗ ಬರೀ ಒಂದು ಅದರ ಅವಶೇಷಗಳು ಉಳ್ಕೊಂಡಿದ್ದಾವೆ. ಒಂಥರ ಘೋಸ್ಟ್ ಟೌನ್ ಅಂತಾನೆ ಕರೀತಾರೆ ಅದನ್ನ. ಇಲ್ಲಿ ವಿಚಿತ್ರವಾದ ಸೈಲೆನ್ಸ್ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಬಂದಾಗ. ಅಲ್ಲೊಂದು ಲೈಟ್ ಹೌಸ್ ಕೂಡ ಇದೆ. ಸೊ ಇದು ಕೂಡ ಓಪನ್ ಇದೆ ಪಬ್ಲಿಕ್ಗೆ, ನೀವು ಹೋಗ್ಬೋದು ಇಲ್ಲಿ. ಸೊ ರಾಮೇಶ್ವರಂ ಹತ್ರ ಇರಬೇಕಾದ್ರೆ ನೀವು ಡೆಫಿನೆಟ್ಲಿ ಧನುಷ್ಕೋಡಿ ವಿಸಿಟ್ ಮಾಡದೆ ಹೋಗ್ಬಿಡಿ. ಬಹಳನೇ ಬ್ಯೂಟಿಫುಲ್ ಪ್ಲೇಸ್ ಇದು. ಸೊ ಇಲ್ಲೇ ಹತ್ತಿರದಲ್ಲಿ ಕೋದಂಡರಾಮ ದೇವಸ್ಥಾನ ಇದೆ. ಒನ್ ಆಫ್ ದ ವೆರಿ ಬ್ಯೂಟಿಫುಲ್ ದೇವಸ್ಥಾನ ಇದು. ಸೊ ಇಲ್ಲೇ ವಿಭೀಷಣನಿಗೆ ರಾಮ ಪಟ್ಟಾಭಿಷೇಕ ಮಾಡಿದ್ದು ಅಂತ ಹೇಳಲಾಗುತ್ತೆ. ಸಮುದ್ರ ಹತ್ತಿರದಿರುವ ಈ ಟೆಂಪಲ್ ತುಂಬಾನೇ ಶಾಂತ ಮತ್ತು ಬಹಳ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಇಲ್ಲಿ ಬಂದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಇಲ್ಲಿಗೆ ನನ್ನ ಈ ದಿನ ರಾಮೇಶ್ವರಮಿನ ಡೇ 2 ಮುಗೀತು. ಸೊ ಇವತ್ತು ನಾನು ಕನ್ಯಾಕುಮಾರಿ ಕಡೆ ಹೋಗ್ತಾ ಇದ್ದೀನಿ. ಸೊ ಹೋಗ್ತಾ ನಾನು ಇಲ್ಲಿ ಹತ್ತಿರದಲ್ಲಿರುವ ರಾಮರ್ಪದಂ ದೇವಸ್ಥಾನಕ್ಕೆ ಮೊದಲಿಗೆ ಭೇಟಿ ಕೊಡ್ತಾ ಇದ್ದೇನೆ. ಇದು ರಾಮೇಶ್ವರಂ ಐಲ್ಯಾಂಡ್ ಅಲ್ಲಿ ಇರೋ ಒನ್ ಆಫ್ ದ ಹೈಯೆಸ್ಟ್ ಪಾಯಿಂಟ್. ಸೊ ಇಲ್ಲಿಂದ ನಿಮಗೆ ಬಹಳನೇ ವ್ಯೂ ಪಾಯಿಂಟ್ ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಬಂದ್ರೆ ಇನ್ನ ಚೆನ್ನಾಗಿರ್ಬೋದು. ಇಲ್ಲಿ ಶ್ರೀರಾಮನ ಪಾದಚಿಹ್ನೆಯನ್ನು ನಾವು ನೋಡ್ಬೋದು. ಸೊ ಒಂದು ಪುಟ್ಟ ದೇವಸ್ಥಾನ ಕೂಡ ಇದೆ ಇಲ್ಲಿ. ಸೊ ಇಲ್ಲಿಂದ ನಾನು ಕನ್ಯಾಕುಮಾರಿ ಹೋಗ್ತಾ APJ ಅಬ್ದುಲ್ ಕಲಾಂ ಅವರ ಒಂದು ಮೆಮೋರಿಯಲ್ ನೋಡಿದೆ. ಬಹಳನೇ ಚೆನ್ನಾಗಿದೆ. ಒಳಗಡೆ ವಿಡಿಯೋಗ್ರಫಿ ಅಲೌಡ್ ಇಲ್ಲ, ಬಟ್ ಅವರ ಲೈಫ್ ಹಾಗೂ ಅವರ ಟೈಮ್ಸ್ ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ರಾಮೇಶ್ವರಂ ಬಂದಾಗ ಇದಕ್ಕೆ ಖಂಡಿತ ಭೇಟಿ ಕೊಡಿ. ಅವ್ರ ಮನೆ ಕೂಡ ಇದೆ ಇಲ್ಲೇ ಹತ್ತಿರದಲ್ಲಿ. ನನಗೆ ಅದು ವಿಸಿಟ್ ಮಾಡಕ್ ಟೈಮ್ ಆಗಿಲ್ಲ. ಇಲ್ಲಿಗೆ ನಮ್ಮ ರಾಮೇಶ್ವರಮಿನ ಪಯಣ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ನಾವು ಕನ್ಯಾಕುಮಾರಿ ಕಡೆ ಭೇಟಿ ಕೊಡ್ತಾ ಇದ್ದೀವಿ. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ನಾವು ಅಲ್ಲಿಯ ಅದ್ಭುತ ಸೂರ್ಯೋದಯ, ತ್ರಿವೇಣಿ ಸಂಗಮ, ವಿವೇಕಾನಂದ ರಾಕ್ ಸ್ಮಾರಕ, ತಿರುವಲ್ಲುವರ್ ಪ್ರತಿಮೆ, ಕನ್ಯಾಕುಮಾರಿ ದೇವಿ ದೇವಸ್ಥಾನ ಹಾಗೂ ಇನ್ನು ಹಲವು ಜಾಗಗಳನ್ನು ನೋಡೋಣ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಿ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.